ಮತದಾರರು ಕೋಮು ರಾಜಕೀಯವನ್ನ ತಳಮಟ್ಟದಲ್ಲಿ ತಿರಸ್ಕರಿಸಿದ ಹೇಗೆ? ಎಲ್ಡಿಎಫ್ ತನ್ನನ್ನ ತಾನು ತಿದ್ದುಕೊಳ್ಳೋದಕ್ಕಿಂತ ಭಯ ಹುಟ್ಟಿಸತೊಡಗಿದ್ ಯಾಕೆ? ಈ ಚುನಾವಣೆಯಲ್ಲಿ ಸಿಪಿಐಎಂ ನಿಜವಾಗಿಯೂ ಯುಡಿಎಫ್ ವಿರುದ್ಧ ಹೋರಾಡ್ತಾ ಅಥವಾ ಕೋಮು ನಿರೂಪಣೆಗಳನ್ನ ಸಮರ್ಥಿಸುವ ಮೂಲಕ ಬಿಜೆಪಿಗೆ ಸದ್ದಿಲ್ಲದೇನೆ ನೆಲೆಯನ್ನು ಒದಗಿಸ್ತಾ? ಹಿಂದೂ ಕ್ರಿಶ್ಚಿಯನ್ ಧ್ರುವೀಕರಣದ ಪ್ರಯೋಗ ಕುಸಿದು ತಾವು ವಿರೋಧ ಮಾಡ್ತೀವಿ ಅಂತ ಹೇಳ್ಕೊಳ್ಳುವ ಶಕ್ತಿಗಳನ್ನ ಬಲಪಡಿಸಿರೋದಾಗಿದೆ ಅಂತ ಎಡಪಂಥೀಯರು ಒಪ್ಕೊಳ್ತಾರ? ಒಂದು ಕಾಲದಲ್ಲಿ ಕೇರಳದ ಜಾತ್ಯತೀತ ಆತ್ಮಸಾಕ್ಷಿಯನ್ನ ಸಂಕೇತಿಸ್ತಾ ಇದ್ದಂತಹ ಪಕ್ಷ ಯಾಕೆ ಗುಜರಾತ್ ಶೈಲಿಯ ರಾಜಕೀಯದ ಭಾಷೆ ಮತ್ತೆ ತಂತ್ರಗಳನ್ನ ಎರವಲು ಪಡೆದುಕೊಳ್ತು? ಈ ಸ್ಥಳೀಯ ಚುನಾವಣಾ ಫಲಿತಾಂಶಗಳು ಸಿಪಿಐಎಂನೊಳಗಿನ ಆಳವಾದ ಸೈದ್ಧಾಂತಿಕ ಕುಸಿತದ ಸೂಚನೆನ? ಕೇರಳದಲ್ಲಿ ಇತ್ತೀಚೆಗೆ ನಡೆದ ಸ್ಥಳೀಯ ಸಂಸ್ಥೆಗಳ ಚುನಾವಣೆಗಳ ವಿರೋಧ ಪಕ್ಷವಾದ ಯುಡಿಎಫ್ ಪರ ಭರ್ಜರಿ ಫಲಿತಾಂಶದ ಬಳಿಕ ಎದ್ದಿರುವಂತಹ ಪ್ರಶ್ನೆಗಳಿವು. ಈ ಬಗ್ಗೆನೇ ಇವತ್ತಿನ ವಿಡಿಯೋದಲ್ಲಿ ನಾವು ಚರ್ಚೆ ಮಾಡೋಣ. ನೀವು ಈ ವಿಡಿಯೋನ ನೋಡ್ತಾ ಇದ್ರೆ ಈಗಲೇ ವಿಡಿಯೋ ಕೆಳಗೆ ಕಾಣ್ತಾ ಇರುವಂತಹ ಸಬ್ಸ್ಕ್ರೈಬ್ ಬಟನ್ ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಪ್ರೆಸ್ ಮಾಡಿ ನಮ್ಮನ್ನ ಪ್ರೋತ್ಸಾಹಿಸಿ ಬೆಂಬಲಿಸಿ. ಇಂಥ ಪ್ರಶ್ನೆಗಳನ್ನ ಕೇಳುವಂತ ನಿಮ್ಮ ವಾರ್ತಾ ಭಾರತಿಗೆ ಪ್ರತಿಯೊಬ್ಬ ಸಬ್ಸ್ಕ್ರೈಬರ್ ಕೂಡ ದೊಡ್ಡ ಶಕ್ತಿಯನ್ನು ಕೊಡ್ತಾರೆ. ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ. ಹಾಗೆ ಈ ಕುರಿತಾಗಿ ನಿಮ್ಗೇನು ಅಭಿಪ್ರಾಯಗಳಿದೆ ಅದನ್ನ ವಿಡಿಯೋದ ಕೆಳಗಡೆ ಕಮೆಂಟ್ ಮಾಡಿ ನಮಗೆ ತಿಳಿಸಿ. ಹಾಗೆ ವಿಡಿಯೋದ ಲಿಂಕ್ ಅನ್ನ ನಿಮ್ಮೆಲ್ಲ ಬಂಧು ಮಿತ್ರರಿಗೆ ವಾಟ್ಸ್ಆಪ್ ಮಾಡಿ ಸತ್ಯವನ್ನ ಎಲ್ಲರಿಗೂ ತಲುಪಿಸಿ. ಈಗಿನ ವಿಷಯಕ್ಕೆ ಬರೋಣ. ಕೇರಳದಲ್ಲಿ ಇತ್ತೀಚೆಗೆ ನಡೆದಂತಹ ಸ್ಥಳೀಯ ಸಂಸ್ಥೆಗಳ ಚುನಾವಣೆಯ ಫಲಿತಾಂಶ ರಾಜಕೀಯ ವಿಶ್ಲೇಷಕರು ಮತ್ತೆ ಎಲ್ಡಿಎಫ್ ನಾಯಕತ್ವದ ಲೆಕ್ಕಾಚಾರಗಳಿಗೆ ವಿರುದ್ಧವಾಗಿದೆ. ಯುಡಿಎಫ್ ಸಾಧಿಸಿದಂತಹ ಅದ್ಭುತ ಗೆಲುವು ಕೇವಲ ಸಾಮಾನ್ಯ ಚುನಾವಣಾ ಲಾಭ ಅಲ್ಲ. ಇದು ಎಲ್ಡಿಎಫ್ನ ಪ್ರಬಲ ಪಾಲುದಾರ ಸಿಪಿಐಎಂ ಕಳೆದ ಕೆಲ ವರ್ಷಗಳಿಂದ ಕೇರಳ ರಾಜಕೀಯದಲ್ಲಿ ಯಾವುದ್ರ ಬಗ್ಗೆ ಸಡಿಲ ನಿಲುವನ್ನು ತೆಗೆದುಕೊಂಡಿತ್ತೋ ಆ ಕೋಮು ಅಜೆಂಡವನ್ನ ಜನರು ಸ್ಪಷ್ಟವಾಗಿ ತಿರಸ್ಕರಿಸಿರೋದ್ರ ಸೂಚನೆ ಇದು. ಈ ಚುನಾವಣಾ ಫಲಿತಾಂಶ ಸಿಪಿಐಎಂನ ವಿಫಲ ಕೋಮು ಪ್ರಚಾರ ತಂತ್ರಗಳ ವಿರುದ್ಧದ ಹಿನ್ನಡೆಯಾಗಿದೆ. ಇನ್ನು ಯುಡಿಎಫ್ ಇತ್ತೀಚಿನ ವರ್ಷಗಳಲ್ಲಿನೇ ತನ್ನ ಅತ್ಯಂತ ಪ್ರಭಾವಶಾಲಿ ಗೆಲುವನ್ನ ಈ ಮೂಲಕ ಪಡೆದುಕೊಂಡಿದೆ. ಇದು ಮಾತ್ರ ಅಲ್ಲದೇನೆ ಕೇರಳ ಮತದಾರರು ಅದನ್ನ ಒಪ್ಕೊಂಡಿದ್ದಾರೆ ಅನ್ನೋದು ಇಲ್ಲಿ ಸ್ಪಷ್ಟ ಆಗಿದೆ. ಈ ಚುನಾವಣೆಯಲ್ಲಿ ಎಲ್ಡಿಎಫ್ ಪತನಕ್ಕೆ ಪ್ರಾಥಮಿಕ ಕಾರಣ ಆಡಳಿತಾತ್ಮಕ ವೈಫಲ್ಯಗಳು ಅಥವಾ ಸ್ಥಳೀಯ ಸಮಸ್ಯೆಗಳಲ್ಲ. ಬದಲಾಗಿ 2019 ಲೋಕಸಭೆ ಚುನಾವಣೆಯ ನಂತರ ಸಿಪಿಐಎಂ ಕೋಮು ಧ್ರುವೀಕರಣದ ಲೆಕ್ಕಾಚಾರ ತಂತ್ರವನ್ನ ಅನುಸರಿಸ್ತು ಅನ್ನೋದು ಇದಕ್ಕೆ ಕಾರಣ. ಮಾಜಿ ಮುಖ್ಯಮಂತ್ರಿ ಇಎಂಎಸ್ ನಂಬೂದಿರಿಪಾಡಿ ಅವರ ಕಾಲದಿಂದಲೂ ಕೂಡ ಸಿಪಿಐಎಂ ಹಿಂದೂ ಬಲವರ್ಧನೆಯನ್ನ ಸಾಧಿಸೋದಿಕ್ಕೆ ಅಲ್ಪಸಂಖ್ಯಾತ ಸಮುದಾಯವನ್ನ ಗುರಿಯಾಗಿಸುವಂತ ರಾಜಕೀಯ ತಂತ್ರವನ್ನ ಪ್ರಯೋಗಿಸ್ತಾ ಇದ್ರು. ಆದ್ರೂ ಕೂಡ ಆಗ ಬಿಜೆಪಿ ದುರ್ಬಲವಾಗಿತ್ತು. ಈಗಿನ ರಾಜಕೀಯ ವಾತಾವರಣದಲ್ಲಿ ಈ ತಂತ್ರ ಸ್ಪಷ್ಟವಾದ ಕೋಮುವಾದಿ ಅಜೆಂಡಾ ಕಾಣಿಸ್ತು ಮತ್ತೆ ಅದು ಸೋತೋಯ್ತು. ಅದು ಮಾತ್ರ ಅಲ್ಲದೇನೆ ಬಿಜೆಪಿ ಅದರ ಮುಖ್ಯ ಫಲಾನುಭವಿ ಕೂಡ ಆಯ್ತು. ಮುಖ್ಯಮಂತ್ರಿ ಪಿಣರಾಯಿ ವಿಜಯನ್ ಮತ್ತೆ ಸಿಪಿಎಂ ರಾಜ್ಯ ಕಾರ್ಯದರ್ಶಿ ಎಂವಿ ಗೋವಿಂದನ್ ಸೇರಿದಂತೆ ಉನ್ನತ ಎಲ್ಡಿಎಫ್ ನಾಯಕರು ನಿರಂತರವಾಗಿ ಜಮಾತೆ ಇಸ್ಲಾಂ ಅಂದ್ರೆ ಜೆಇಐನ ಚುನಾವಣಾ ನಂತರದ ಗುರಿಯಾಗಿಸಿ ಪ್ರಚಾರವನ್ನ ನಡೆಸಿದ್ರು. ಯುಡಿಎಫ್ನ ಗೆಲುವನ್ನ ಜಮಾತೆ ಇಸ್ಲಾಮಿಯ ಗೆಲುವು ಅಂತ ಬಿಂಬಿಸುವಂತ ಅವ್ರ ಪ್ರಯತ್ನ ಅಲ್ಪಸಂಖ್ಯಾತ ಸಮುದಾಯಗಳಲ್ಲಿ ಬಿರುಕು ಮೂಡಿಸುವಂತಹ ವಿಭಜಕ ಪ್ರಯತ್ನದ ಭಾಗ ಆಗಿತ್ತು. ಯುಡಿಎಫ್ ಗೆದ್ರೆ ಜೆಇಐ ಸದಸ್ಯರು ಗೃಹ ಮಂತ್ರಿಗಳಾಗ್ತಾರೆ ಅನ್ನುವಂಥ ಹಿರಿಯ ನಾಯಕ ಎಕೆ ಬಾಲನ್ ಅವರ ಹೇಳಿಕೆ ಸ್ಥಳೀಯ ಸಂಸ್ಥೆ ಚುನಾವಣೆಗಳಲ್ಲಿಯೂ ಕೂಡ ಕೋಮುವಾದಿ ಆಟವಾಡುವಂತಹ ಉದ್ದೇಶದೇ ಆಗಿತ್ತು. ಈ ತಂತ್ರ ಗುಜರಾತ್ ಚುನಾವಣೆಯಲ್ಲಿ ನರೇಂದ್ರ ಮೋದಿ ಅವರು ಅಹಮದ್ ಪಟೇಲ್ ಮತ್ತೆ ಪರ್ವೇಜ್ ಮುಷರಫ್ ಅವರ ಹೆಸರುಗಳನ್ನ ಬಳಸಿಕೊಂಡು ಪ್ರಚಾರ ಮಾಡಿದ ಆಗಿತ್ತು. ಇದಲ್ಲದೆ ಮಳಪುರಂನಲ್ಲಿ ಈಜವ ಸಮುದಾಯವನ್ನ ಎತ್ತಿ ಕಟ್ಟುವಂತಹ ದ್ವೇಷಪೂರಿತ ಭಾಷಣಗಳನ್ನ ಮಾಡಿದಂತಹ ನಾಯಕ ವೆಲ್ಲಪಳ್ಳಿ ನಟೇಶನ್ ಅವರನ್ನ ಸಾರ್ವಜನಿಕವಾಗಿ ಬೆಂಬಲಿಸುವಂತಹ ಮುಖ್ಯಮಂತ್ರಿಯ ಕ್ರಮ ಮುಸ್ಲಿಂ ಕ್ರಿಶ್ಚಿಯನ್ ಧ್ರುವೀಕರಣವನ್ನ ಗುರಿಯಾಗಿಟ್ಕೊಂಡಿತ್ತಿಲ್ಲಿ. ಹಿಂದೂ ಕ್ರಿಶ್ಚಿಯನ್ ಧ್ರುವೀಕರಣದ ಮೂಲಕ ಮುಸ್ಲಿಂ ವಿರೋಧಿ ಭಾವನೆಯನ್ನ ಸೃಷ್ಟಿ ಮಾಡುವ ಮೂಲಕ ಅವರು ಗೆಲುವನ್ನ ಸಾಧಿಸಬಹುದು ಅನ್ನೋದು ಇದೆಲ್ಲದರ ಹಿಂದೆ ಇದ್ದಂತಹ ಅಪಾಯಕಾರಿ ಲೆಕ್ಕಾಚಾರ ಆಗಿತ್ತು. ಇನ್ನು ಸಿಪಿಐಎಂ ಹರಡಿದಂತಹ ಈ ಕೋಮು ವಿಷಯ ಎಷ್ಟು ತೀವ್ರವಾಯಿತು ಅನ್ನೋದನ್ನ ನೀಲಂಬೂರ್ ಉಪಚುನಾವಣೆ ಮತ್ತೆ ನೆಲ್ಲಿಕುಳಿ ಪಂಚಾಯತ್ನಲ್ಲಿನ ಪ್ರಚಾರಗಳು ನಮಗೆ ತೋರಿಸುತ್ತವೆ. ಅವರು ಜಾತ್ಯತೀತ ಕೇರಳದ ಹೆಮ್ಮೆ ಅಂತ ಬಿಂಬಿಸುವಂತಹ ಸ್ವರಾಜ್ ಅವರಂತಹ ವ್ಯಕ್ತಿಯನ್ನ ಬಳಸಿಕೊಂಡು ಜೆಇಐ ಪುಲ್ವಾಮಾ ದಾಳಿಯನ್ನ ಬೆಂಬಲಿಸಿದೆ ಅಂತ ಸುಳ್ಳು ಪ್ರಚಾರವನ್ನ ಮಾಡಿದ್ರು. ಸಿಪಿಎಂ ತುಂಬಿದ ಈ ಕೋಮು ವಿಷಯ ಅದಕ್ಕೇನೆ ತಿರುಗುಬಾಣ ಆಯ್ತು. ಕೇರಳದ ಜನರು ಕೋಮುವಾದಿಯಾಗಿ ಅಲ್ಲ, ರಾಜಕೀಯವಾಗಿ ಯೋಚನೆ ಮಾಡ್ತಾನೆ ಇದ್ದಾರೆ. ಕಳೆದ 5 ವರ್ಷಗಳಲ್ಲಿ ಕೇರಳದಲ್ಲಿ ಹರಡಿದಂಥ ಈ ದ್ವೇಷ ಪ್ರಚಾರ ಸಿಕ್ಕಾಪಟ್ಟೆ ಹೆಚ್ಚಾಗಿದೆ. ಆದ್ರೂ ಕೂಡ ಈ ರೀತಿ ವಿಷ ಹರಡಿದವರು ಯಾವುದೇ ರಾಜಕೀಯ ಲಾಭವನ್ನು ಪಡೆಯುವಲ್ಲಿ ವಿಫಲರಾದ್ರು. ಕೆಲ ರಾಷ್ಟ್ರೀಯ ನಿರೂಪಣೆಗಳು ಕೋಮುವಾದ ಮತ್ತೆ ಧ್ರುವೀಕರಣದ ಬಗ್ಗೆ ಏನೇ ಹೇಳಿದ್ರು ಕೂಡ ಕೇರಳದ ಮತದಾರರ ರೀತಿ ಬೇರೆನೇ ಇದೆ ಅನ್ನೋದು ಮತ್ತೊಮ್ಮೆ ಸಾಬೀತಾಯ್ತು. ಈಗ ಅವರು ಕೋಮು ರಾಜಕೀಯವನ್ನ ತಿರಸ್ಕರಿಸಿದ್ರು. ಭಯ ಹುಟ್ಟಿಸೋ ಮೂಲಕ ಮತಗಳನ್ನ ಗಳಿಸಬಹುದು ಅನ್ನುವಂಥ ಎಲ್ಡಿಎಫ್ನ ಲೆಕ್ಕಾಚಾರ ಇಲ್ಲಿ ತಲೆ ಕೆಳಗಾಯ್ತು.
JIN ನಿಂದಿಸೋದು ಇತರ ಮುಸ್ಲಿಂ ಸಂಘಟನೆಗಳ ಮತಗಳನ್ನ ಎಡಪಂಥೀಯರಿಗೆ ಒಗ್ಗೂಡಿಸುತ್ತೆ ಅನ್ನುವಂಥ ಒಂದು ಲೆಕ್ಕಾಚಾರ ಕೂಡ ಕೇರಳದಲ್ಲಿ ತಪ್ಪಾಯಿತು. 2014ರಿಂದ ಮುಸ್ಲಿಂ ಸಮುದಾಯದ ಆಂತರಿಕ ಚಲನಶೀಲತೆ ಬದಲಾಗಿದೆ. ಇವತ್ತು ಮುಸ್ಲಿಂ ಜನಸಂಖ್ಯೆ ಅತಿ ದೊಡ್ಡ ಭಾಗ ಯಾವುದೇ ಸಂಘಟನೆಗೆ ಸೇರಿಲ್ಲ. ಅವರು ಸಂಘಟನಾ ಗಡಿಗಳನ್ನ ಮೀರ್ತಾರೆ ಮತ್ತೆ ಪಂಥೀಯ ಸಂಘರ್ಷವನ್ನ ತಿರಸ್ಕರಿಸ್ತಾರೆ. ಒಂದು ಘಟನೆಯನ್ನ ಗುರಿಯಾಗಿಸ್ಕೊಂಡ್ರೆ ತಂತಾನೆ ಇತರರ ಬೆಂಬಲ ಸಿಗುತ್ತೆ ಅನ್ನುವಂತಹ CPIM ನ ಲೆಕ್ಕಾಚಾರ ಇಲ್ಲಿ ವಾಸ್ತವವನ್ನ ಅರ್ಥ ಮಾಡ್ಕೊಂಡಿದ್ದಾಗಿರಲಿಲ್ಲ. ಆದ್ರೆ ಈ ತಂತ್ರ ಇಡೀ ಸಮುದಾಯ UDF ಹಿಂದೆ ಒಗ್ಗೂಡೋದಕ್ಕೆ ಕಾರಣ ಆಯಿತು. CPIM ನ ಕೋಮು ವಿಷಯಕ್ಕೆ ತುತ್ತಾದವರು ಅದಕ್ಕೆ ಮತ ಹಾಕಲಿಲ್ಲ. ಇಲ್ಲಿ ಬದಲಿಗೆ ಕೋಮು ಅಜೆಂಡಾದ ಪ್ರೋಮ್ಯಾಕ್ಸ್ ರೂಪವನ್ನ ಪ್ರತಿನಿಧಿಸುವಂತಹ BJPಗೆ ಮತ ಹಾಕಿದ್ರು. ಈ ಭಯ ಹುಟ್ಟಿಸುವಂತಹ ಪ್ರಚಾರಕ್ಕೆ ಒಳಗಾಗುವಂತ ಕೆಲವೇ ಜನರು ಭಯ ಹುಟ್ಟಾಕುವಂತ ಪಕ್ಷವನ್ನ ಅವಲಂಬಿಸದೆ ಆದ್ರೆ ಹೆಚ್ಚು ಪ್ರಬಲ ಪರ್ಯಾಯವನ್ನ ಅವಲಂಬಿಸೋದಿಕ್ ಹೋದ್ರು. ಇಲ್ಲಿ ಸಾಮಾನ್ಯವಾಗಿ BJP ಪ್ರಾಬಲ್ಯವನ್ನ ಸಾಧಿಸಿದಾಗ ಕಾಂಗ್ರೆಸ್ ಮತಗಳನ್ನ ಕಳೆದುಕೊಳ್ಳುತ್ತೆ. ಆದ್ರೆ ಈ ಚುನಾವಣೆಯಲ್ಲಿ BJP ಪ್ರಾಬಲ್ಯ ಸಾಧಿಸಿದಂತ ಹೆಚ್ಚಿನ ಸ್ಥಳಗಳಲ್ಲಿ LDF ಸೋಲನ್ನ ಅನುಭವಿಸಿತು. ತಿರುವನಂತಪುರಂ ಕಾರ್ಪೊರೇಷನ್ ಮತ್ತೆ ತ್ರಿಪ್ಪೂನಿತುರದಂತಹ ಪುರಸಭೆಗಳಲ್ಲಿನ ಲಾಭಗಳು ಇದನ್ನ ದೃಢಪಡಿಸುತ್ತವೆ. LDF ತಾನು ಬೆಳೆಸೋದಕ್ಕೆ ಪ್ರಯತ್ನಿಸಿದಂತ ಬಹುಸಂಖ್ಯಾತ ಕೋಮುವಾದವನ್ನ ನಿಯಂತ್ರಿಸೋದಕ್ಕೆ ವಿಫಲ ಆದಾಗ ಮತ್ತೆ ಅಲ್ಪಸಂಖ್ಯಾತರು UDFನೊಂದಿಗೆ ಒಗ್ಗೂಡಿದಾಗ LDF ಕೆಟ್ಟ ಫಲಿತಾಂಶವನ್ನ ನೋಡ್ಬೇಕಾಯ್ತು. ಹೊಸ ನೆಲೆಯನ್ನ ಪಡೆಯೋದಿಕ್ಕೆ ವಿಫಲವಾಯ್ತಲ್ಲದೇನೆ ಇರುವಂತ ಬೆಂಬಲವನ್ನು ಕೂಡ ಅದು ಕಳ್ಕೊಳ್ತು. UDFನ ಗೆಲುವಿನಲ್ಲಿ ಕಾಣಿಸ್ತಾ ಇರುವಂತಹ ಅಂಶಗಳು ಇಲ್ಲಿ ಬಹಳ ಮಹತ್ವದಾಗಿವೆ. ಪಂಚಾಯತ್ ರಾಜ್ ವ್ಯವಸ್ಥೆ ಪ್ರಾರಂಭ ಆದಾಗಿನಿಂದ ಇದು UDFನ ಅತ್ಯುತ್ತಮ ಗೆಲುವು. ಇದು ಕಾಂಗ್ರೆಸ್ ಸಂಘಟನಾತ್ಮಕವಾಗಿ ಗಟ್ಟಿಯಾಗಿರೋದನ್ನ ಸೂಚಿಸುತ್ತೆ. ಅದು ಸಾಮಾನ್ಯವಾಗಿ ನಿರ್ಲಕ್ಷಿಸುವಂತಹ ಬ್ಲಾಕ್ ಪಂಚಾಯತ್ಗಳಂತಹ ಕ್ಷೇತ್ರಗಳಲ್ಲಿಯೂ ಕೂಡ ದೊಡ್ಡ ಲಾಭಗಳನ್ನು ಕಂಡಿದೆ. ಕೇರಳ ಕಾಂಗ್ರೆಸ್ LDFಗೆ ಪಕ್ಷಾಂತರಗೊಂಡ ನಂತರ ಕೊಟ್ಟಾಯಂ, ಇಡುಕ್ಕಿ, ಎರ್ನಾಕುಲಂ ಅಂತ ಮಧ್ಯ ಕೇರಳ ಭಾಗದಲ್ಲಿ ಕಳೆದುಕೊಂಡಂತಹ ಮತ ಬ್ಯಾಂಕ್ ಅನ್ನ ಮರಳಿ ಪಡೆದಿದೆ. ಈಗ UDFನ ರಾಜಕೀಯ ನಿರೂಪಣೆ ಜನರನ್ನ ಮುಟ್ಟಿದೆ ಅನ್ನೋದು ಇಲ್ಲಿ ಸ್ಪಷ್ಟ. LDFನ ಪ್ರಚಾರ ಯಂತ್ರೋಪಕರಣಗಳು, ಸೈಬರ್ ವಿಭಾಗಗಳು ಮತ್ತೆ ಕೋಮು ಶಕ್ತಿಗಳ ವಿರುದ್ಧ UDFನ ಹೋರಾಟವನ್ನು ಮತದಾರರು ಇಲ್ಲಿ ಮೆಚ್ಚಿ ಗೆಲ್ಲಿಸಿದ್ದಾರೆ. ಇನ್ನು ಆಡಳಿತಾತ್ಮಕ ವೈಫಲ್ಯಗಳು, ಅದರಲ್ಲೂ ಮುಖ್ಯಮಂತ್ರಿಗಳ ಗೃಹ ಇಲಾಖೆ ವಿರುದ್ಧದ ಸಾರ್ವಜನಿಕ ಆಕ್ರೋಶ ಮತ್ತೆ ಆರೋಗ್ಯ ಸಚಿವಾಲಯದ ಲೋಪಗಳು LDFನ ಕಳಪೆ ಪ್ರದರ್ಶನ ಕಾರಣ ಆಗಿವೆ. ಈ ಲೋಪಗಳನ್ನು ಒಪ್ಕೊಳ್ಳೋದಿಕ್ಕೆ ತಯಾರಿಲ್ಲದಂತಹ ಈ LDF ನಾಯಕತ್ವದ ದುರಹಂಕಾರ ಜನರಲ್ಲಿ ಇನ್ನಷ್ಟು ಅಸಮಾಧಾನ ಕಾರಣ ಆಗಿತ್ತು. ಫಲಿತಾಂಶಗಳ ನಂತರ ರಾಷ್ಟ್ರೀಯ ಮಾಧ್ಯಮಗಳ ಒಂದು ದೊಡ್ಡ ವಿಭಾಗ ಕೇರಳದಲ್ಲಿ BJP ಭಾರಿ ಗೆಲುವನ್ನ ಸಾಧಿಸಿದೆ ಅನ್ನುವಂಥ ಒಂದು ನಿರೂಪಣೆಯನ್ನು ಹರಡೋದಕ್ಕೆ ಪ್ರಯತ್ನ ಪಡ್ತು. ಅಂದ್ರೆ ವಾಸ್ತವದಲ್ಲಿ ಕೆಲವು ಕಾರ್ಪೊರೇಷನ್ ವಾರ್ಡ್ಗಳು ಅಥವಾ ಸ್ಥಳೀಯ ಸಂಸ್ಥೆಗಳಲ್ಲಿ BJPಗೆ ಆಗಿರುವಂತಹ ಲಾಭ LDFನ ಉದ್ದೇಶಪೂರ್ವಕ ಕೋಮು ಧ್ರುವೀಕರಣದ ನೇರ ಪರಿಣಾಮ. ಅದು ಇಲ್ಲಿ BJP ಗಳಿಸಿದಂಥ ಈ ಮತಗಳು LDFನ ಮತ ಬ್ಯಾಂಕ್ನಿಂದ ಹೋದವಾಗಿವೆ ಹೊರತು UDF ಮತಗಳಲ್ಲ. ಹಾಗಾಗಿ ಇದು BJPಯ ಸ್ವಂತ ಬಲದಲ್ಲಿನ ಏರಿಕೆ ಅಲ್ಲ. ಇನ್ನು LDFನ ತಪ್ಪು ರಾಜಕೀಯ ಹೆಜ್ಜೆಯನ್ನು ಬಳಸಿಕೊಂಡು BJPಯಲ್ಲಿ ಲಾಭ ಮಾಡಿಕೊಂಡಿದ್ದನ್ನೇ ರಾಷ್ಟ್ರೀಯ ಮಟ್ಟದಲ್ಲಿ ದೊಡ್ಡದಾಗಿ ಬಿಂಬಿಸಲಾಗ್ತಾ ಇದೆ. ಅದು ಕೇರಳದ ರಾಜಕೀಯ ವಾಸ್ತವದ ತಪ್ಪು ತಿಳುವಳಿಕೆಯಾಗಿದೆ ಅಥವಾ ಅದನ್ನ ತಪ್ಪಾಗಿ ನಿರೂಪಿಸುವಂತ ಒಂದು ಉದ್ದೇಶಪೂರ್ವಕ ಪ್ರಯತ್ನ ಇದಾಗಿದೆ. ಇನ್ನು ಚುನಾವಣಾ ಫಲಿತಾಂಶಗಳು CPIM LDFಗೆ ಕೆಲ ಕಹಿ ಪಾಠಗಳನ್ನ ಇಲ್ಲಿ ಕಲಿಸಿವೆ ಅನ್ನೋದಂತೂ ಸ್ಪಷ್ಟ. ಕೇರಳದಲ್ಲಿ ಕೋಮುವಾದಿ ಧ್ರುವೀಕರಣ ಯಶಸ್ವಿಯಾಗೋದಿಲ್ಲ ಅನ್ನೋದು ಇದರಿಂದ ಗೊತ್ತಾಗಿದೆ. ಈ ತಂತ್ರವು LDFನ ದುರ್ಬಲಗೊಳಿಸುತ್ತೆ ಮತ್ತೆ BJP ಬೆಳೆಯೋದಿಕ್ಕೆ ಫಲವತ್ತಾದ ನೆಲವನ್ನು ಒದಗಿಸುತ್ತೆ. ಕೇರಳದ ಜನರು ರಾಜಕೀಯ ಪ್ರಜ್ಞೆಯನ್ನ ಹೊಂದಿದ್ದಾರೆ ಮತ್ತೆ ಕೋಮುವಾದವನ್ನು ಅವ್ರು ತಿರಸ್ಕರಿಸ್ತಾರೆ. ಭಯದಿಂದ ಅವರನ್ನ ನಿಯಂತ್ರಿಸಬಹುದು ಅನ್ನುವಂಥ ಒಂದು ಭ್ರಮೆ ಬೇಡ. ಚುನಾವಣಾ ಫಲಿತಾಂಶ ನೀಡುವಂಥ ನಿಖರವಾದ ಸಂದೇಶಗಳನ್ನ LDF ಅಧ್ಯಯನ ಮಾಡಬೇಕು. ಮತ್ತೆ ಈ ವಿಫಲ ಕೋಮು ಅಜೆಂಡವನ್ನ ಬಿಟ್ಟು ವಾಸ್ತವಗಳ ಆಧಾರದ ಮೇಲೆ ಮುಂಬರುವಂತಹ ವಿಧಾನಸಭಾ ಚುನಾವಣೆಗೆ ಕಾರ್ಯತಂತ್ರವನ್ನ ರೂಪಿಸಬೇಕಿದೆ. ವೀಕ್ಷಕರ ಕುರಿತಾಗಿ ನೀವೇನು ಹೇಳ್ತೀರಿ, ನಿಮ್ಗೇನು ಅಭಿಪ್ರಾಯ ಇದೆ ಅದನ್ನ ವಿಡಿಯೋದ ಕೆಳಗಡೆ ಕಮೆಂಟ್ ಮಾಡಿ ನಮಗೆ ತಿಳಿಸಿ. ಇದೇ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾಭಾರತಿ. ನೀವಿನ್ನು ವಾರ್ತಾಭಾರತಿ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲೇ ಇರುವಂತಹ ಬೆಲ್ ಐಕಾನ್ ಪ್ರೆಸ್ ಮಾಡಿ ನಮ್ಮನ್ನ ಪ್ರೋತ್ಸಾಹಿಸಿ.